10ನೇ ತಾರೀಕು ನಾವೆಲ್ಲರೂ ಕೂಡ ಬಹಳ ಸಂಭ್ರಮದಿಂದ ಬಹಳ ಸಂತೋಷದಿಂದ ಶ್ರೀ ಯಡಿಯೂರಪ್ಪ ಉತ್ಸವ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಯಡಿಯೂರಪ್ಪನವರು ನಾನು ಅವ್ರನ್ನ 78-79ನೇ ಇಸ್ವಿಯಿಂದ ನೋಡ್ಕೊಂಡು ಬೆಳೆದಿರೋರು. ಅವರು ಶಿಕಾರಿಪುರದ ಮುನ್ಸಿಪಲ್ ಮೆಂಬರ್ ಆಗಿದ್ದಾಗ ಮತ್ತೆ ಕರ್ನಾಟಕದ ವಿಧಾನಸಭೆಯಲ್ಲಿ ಏಕೈಕ ಬಿಜೆಪಿ ಶಾಸಕರಾಗಿದ್ದಾಗ ಅವರು ಮಾಡಿದ ಹೋರಾಟನೆಲ್ಲ ನೋಡಿ ಅದರಿಂದ ಸ್ಫೂರ್ತಿ ತಗೊಂಡು ಬೆಳೆದವರು. ಯಡಿಯೂರಪ್ಪನವರು ರಾಜ್ಯ ಬಿಜೆಪಿ ಮೊದಲನೇ ಬಾರಿ ಅಧ್ಯಕ್ಷ ಆದಾಗ ನಾನು ಬೆಂಗಳೂರು ನಗರದ ಬಿಜೆಪಿ ಅಧ್ಯಕ್ಷ ಆಗಿದ್ದೆ. ಅವರ ಅನೇಕ ರೈತ ಪರ ಹೋರಾಟಗಳು, ಪಾದಯಾತ್ರೆಗಳು, ಜಾಥಾಗಳು, ರ್ಯಾಲಿಗಳು ಎಲ್ಲದರ ಕೂಡ ನಾನು ಭಾಗವಹಿಸಿದ್ದೀನಿ. ಅಂತ ಒಬ್ಬ ಧೀಮಂತ ನಾಯಕ. ಮತ್ತೆ ಮೊದಲನೇ ಬಾರಿ ಇವತ್ತೇ ನಾವು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತೀವಿ, ಅದನ್ನು ಮೊದಲು ಯೋಚನೆ ಮಾಡಿ ಭಾಗ್ಯಲಕ್ಷ್ಮಿ ಅಂತ ಒಂದು ಯೋಜನೆ ತಂದ ಧೀಮಂತ ನಾಯಕ. ಸೊ ಅವರು ರಾಜಕೀಯಕ್ಕೆ ಪ್ರವೇಶ ಮಾಡಿ 50 ವರ್ಷ ಪೂರ್ಣಗೊಂಡಿರೋ ಸಂದರ್ಭದಲ್ಲಿ ಏನು ಚಿತ್ರದುರ್ಗದಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ, ಅದೊಂದು ಯಶಸ್ವಿ ಕಾರ್ಯಕ್ರಮ. ಅದೊಂದು ರಾಜಕೀಯೇತರ ಕಾರ್ಯಕ್ರಮ. ಅಂದರೆ ಯಡಿಯೂರಪ್ಪನವರು ರಾಜ್ಯದ ಒಂದು ಬಹಳ ದೊಡ್ಡ ಶಕ್ತಿ. ಮತ್ತೆ ಸಾಮಾನ್ಯ ವ್ಯಕ್ತಿಗೆ ಸಂಬಂಧಪಟ್ಟ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿದ ಒಬ್ಬ ನಾಯಕ. ಸೊ ಆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳು ಬರ್ತಾರೆ. ಸುಮಾರು 5-8 ಲಕ್ಷ ಜನ ಸೇರುವ ಒಂದು ನಿರೀಕ್ಷೆ ಇದೆ. ಆ ಕಾರ್ಯಕ್ರಮಕ್ಕೆ ಇಡೀ ರಾಜ್ಯದಿಂದ ಎಲ್ಲ ಜಿಲ್ಲೆಗಳಿಂದ ಅಸಂಖ್ಯಾತ ಜನ ಬರ್ತಾ ಇದ್ದಾರೆ. ಇದೊಂದು ರಾಜಕೀಯ ಕ್ಷೇತ್ರದಲ್ಲಿ ಯಾರ್ಯಾರು ಸಕ್ರಿಯವಾಗಿ ಕಾರ್ಯ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಮತ್ತೊಮ್ಮೆ ಪ್ರೇರಣೆ ಕೊಡುವಂತ ಕಾರ್ಯಕ್ರಮ. ಸದಾ ನಮ್ಮ ಮಾರ್ಗದರ್ಶನ. ಅಂಡ್ ಯಾವುದೇ ಚುನಾವಣೆ ಇದ್ರೂ ಕೂಡ, ಅದು ಬಾಗಲಕೋಟೆ ಇರ್ಬೋದು, ದಾವಣಗೆರೆ ಇರ್ಬೋದು, ಯಾವುದೇ ಚುನಾವಣೆ ಇರ್ಬೋದು, ಯಡಿಯೂರಪ್ಪನವರು ಒಂದ್ಸಲ ಆ ಕಣಕ್ಕೆ ಆ ಕ್ಷೇತ್ರಕ್ಕೆ ಬಂದರೆ ಅದೊಂಥರ ವಿದ್ಯುತ್ ಸಂಚಾರ ಆಗುತ್ತೆ. ಮತ್ತೆ ಬಹಳ ಹಳೆಯದೊಂದು ಘೋಷಣೆ ನಾಲ್ಕು ಬರ್ತದೆ. ಅವರೊಬ್ಬರೇ ಶಾಸಕರಾಗಿದ್ದಾರೆ. ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು. ಅದೇ ಶಕ್ತಿ, ಅದೇ ಧ್ವನಿ, ಅದೇ ಒಂದು ಲವಲವಿಕೆ ಇವತ್ತು ಕೂಡ ಉಳಿದಿದೆ ನಮಗೆ ಮಾರ್ಗದರ್ಶನ.